ಜೆಡಿಎಸ್ ಕತೆ ಬಿಜೆಪಿ ನುಂಗಾಗ್ತಾ ಇದೆ ಜೆಡಿಎಸ್ ಖಂಡಿತ ಇಲ್ಲ ಜೆಡಿಎಸ್ ನೋಡಿ ರಾಜ್ಯದಲ್ಲಿ ಮೇಡಮ್ ನಿಮ್ಗೆ ಹೇಳ್ತೀನಿ ಒಂದು ನಿಮಿಷ ಕೇಳಿಸ್ಕೊಳ್ಳಿ ಬ್ರದರ್ ಕೇಳಿಸ್ಕೊಳ್ಳಿ ದಯವಿಟ್ಟು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ ಯಾವ ಪಕ್ಷನೂ ಉದ್ಧಾರ ಆಗ್ತಿಲ್ಲ ನೀವು ಕೇಳಿ ನಾನು ನಿಮ್ಮ 1989ರಲ್ಲಿ 4 ಸೀಟ್ ಗೆದ್ದಿದ್ದು ಕೇಳಿಸ್ಕೊಳ್ಳಿ ಅಶ್ವಿನ್ ಅವರೇ ಅಶ್ವಿನ್ ದರ್ಶನ್ ಅವರೇ ನೀವು ಒಳ್ಳೆ ಮನಸ್ಸಿನಿಂದ ಅವ್ರಿಗೆ ಸಜೆಷನ್ ಕೊಟ್ಟಿದ್ದೀರಿ, ಒಪ್ಕೊಳ್ಳೋಣ. ಒಪ್ಪೋದು ಬಿಡೋದು ಅವ್ರ ಇಷ್ಟ, ಅವ್ರ ಪಕ್ಷ ನಿರ್ಧಾರ. ಅಶ್ವಿನ್ ಅವರೇ ಚುನಾವಣೆ ಫಲಿತಾಂಶ ಬಂದ ನಂತರದಲ್ಲಿ ಜೆಡಿಎಸ್ ನ ಕತೆ ಏನು ಅಂತ ಕಾರ್ಯಕ್ರಮ ಮಾಡ್ತಿದ್ರೆ ಅದ್ರಲ್ಲಿ ಹೇಳ್ತಾ ಇದ್ವಿ. ಖಂಡಿತವಾಗ್ಲೂ ಬಿಜೆಪಿ ಅವರು ಹೇಳಿದ್ದಾರೆ, ಸಚಿವರುಗಳು, ಮಾಜಿ ಸಚಿವರುಗಳು, ಶಾಸಕರುಗಳು ಹೇಳಿದ್ದಾರೆ, ಕುಮಾರಣ್ಣವ್ರನ್ನ ನೀವು ಗೆಲ್ಲಿಸ್ ಕಳಿಸ್ಬೇಕ್ರಪ್ಪ, ಅವರು ಒಬ್ರು ಇವತ್ತು ರೈತರ ಪರವಾಗಿ ಹಿತ ಕಾಪಾಡೋರು ಒಂದು ಕೃಷಿ ಸಚಿವರು ಆಗ್ತಾರೆ ಅಂತ ಎಷ್ಟೋ ವೇದಿಕೆಗಳು ಹೇಳಿದ್ದಾರೆ. ನಾವು ಖುಷಿ ಪಡ್ತೀವಿ. ದರ್ಶನ್ ಅವರೇ ನೀವು ಉತ್ತರ ಕೊಡ್ಬೇಕಿದೆ, ಕೇಳಿಸ್ಕೊಳ್ಳಿ. ದೇಶದ ಒಟ್ಟಾರೆ ಫಲಿತಾಂಶವನ್ನ ನಾವು ಗಮನಕ್ಕೆ ತಗೊಂಡಾಗ ನೀವು ಅದನ್ನ ಹೇಳ್ತಾ ಇದ್ರಿ, 4 ರಾಜ್ಯಗಳಲ್ಲಿ ಬರುವಂತಹ ಫಲಿತಾಂಶ ಬಿಜೆಪಿ ಪಾಲಿಗೆ ಬಹಳ ಕ್ರೂಷಿಯಲ್. ಬಿಹಾರ, ವೆಸ್ಟ್ ಬೆಂಗಾಲ್, ಅದರ ಜೊತೆಗೆ ಒಡಿಶಾ, ಮಹಾರಾಷ್ಟ್ರ. ಯಾಕಂತಂದ್ರೆ ಇದ್ರಲ್ಲಿ ಏನಾಗಬಹುದು ಅಂತ ಹೇಳಿ ಅಂದಾಜು ಮಾಡ್ಲಿಕ್ಕೆ ಆಗ್ತಿಲ್ಲ. ಎಸ್ಪೆಷಲಿ ಮಹಾರಾಷ್ಟ್ರ ಯಾರ ಜೊತೆಯಲ್ಲಿದ್ರು ಅವ್ರವ್ರ ಜೊತೆಯಲ್ಲಿ ಇಲ್ಲ. ಹೀಗಾಗಿ ಯಾವ ತರ ನಂಬರ್ ಉಲ್ಟಾ ಸೀದಾ ಆಗತ್ತೆ. ಇದು ಚುನಾವಣಾ ಓವರ್ ಆಲ್ ಫಲಿತಾಂಶದ ಮೇಲೆ ಈ ನಂಬರ್ಸ್ ಅನ್ನ ಗಮನಿಸಿದ್ರೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹೇಗೆ ಪರಿಣಾಮ ಬೀರಿರಬಹುದು ಅಂತ ಈ ನಂಬರ್ಸ್ ಅನ್ನ ಗಮನಿಸಿದ್ರೆ, ಈ ನಂಬರ್ಗಳ ಆಧಾರದ ಮೇಲೆ ಹೇಳೋದಾದ್ರೆ, ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರಾಬಲ್ಯವನ್ನ ಶರದ್ ಪವಾರ್ ಬಣ ಯಾವುದೇ ಪರಿಣಾಮ ಬೀರಲಿಕ್ಕೆ ಸಾಧ್ಯ ಆಗಿಲ್ಲ. ಈ ಫಲಿತಾಂಶದ ಮೇಲೆ ಹೇಳ್ತಿರೋದು ಯಾವುದೇ ಪರಿಣಾಮ ಬೀರಿಲ್ಲ ಅಂತ ಅನ್ನಿಸ್ತಾ ಇದೆ. ಬಿಹಾರಲ್ಲೂ ಕೂಡ ಲಾಲೂ ಪ್ರಸಾದ್ ಯಾದವ್ RJD ಪಕ್ಷ ಬಿಜೆಪಿ ಮೇಲೆ ಅದನ್ನು ಬಿಜೆಪಿಯನ್ನು ಕಟ್ಟಿ ಹಾಕೋದ್ರಲ್ಲಿ ಯಾವುದೇ ಪರಿಣಾಮ ಬೀರಿಲ್ಲ ಅಂತ ಇದರ ಫಲಿತಾಂಶದ ಪ್ರಕಾರ ನನಗೆ ಅನ್ನಿಸ್ತಾ ಇದೆ. ಹಾಗೆಯೇ ಒರಿಸ್ಸಾ ತಗೊಂಡ್ರೆ ಬಹುಶಃ ಅಲ್ಲಿ BJD ಮತ್ತು ಬಿಜೆಪಿ ಸಮಬಲದ ಸೆಣಸಾಟ ಅಂತ ಮೇಲ್ನೋಟಕ್ಕೆ ನಮಗೆ ಅನ್ನಿಸ್ತಿದೆ. ಹಾಗೆಯೇ ಆಂಧ್ರದಲ್ಲಿ ಭಾರತೀಯ ಜನತಾ ಪಕ್ಷ ತಕ್ಕ ಮಟ್ಟಿಗೆ ಏನಾದರೂ ಬರಬಹುದಾ, ಸ್ವಲ್ಪ ಅದಕ್ಕೆ ನೆಲೆ ಇದೆಯಾ ಅಂತ ನಮಗೆ ಮೇಲ್ನೋಟಕ್ಕೆ ಆಗಲ್ಲ. ಚಂದ್ರಬಾಬು ನಾಯ್ಡು ಮತ್ತೆ ಜನಸೇನಾ ಸಂಘಟನೆ ಜೊತೆ ಇರೋದ್ರಿಂದ ಅಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ತಕ್ಕ ಮಟ್ಟಿಗೆ ಅನುಕೂಲ ಆಗ್ಬೋದೇನೋ ಅಂತ ನಮಗೆ ಅನ್ನಿಸ್ತಾ ಇದೆ. ಜೊತೆಗೆ ವುಮೆನ್ ವೋಟರ್ಸು ಸ್ವಲ್ಪ ಗಣನೀಯವಾಗಿ ವುಮೆನ್ ವೋಟರ್ಸು ಬಿದ್ದಿರಬಹುದೇನೋ ಅಂತ ಇದ್ರ ಫಲಿತಾಂಶದ ಮೇಲೆ, ಈಗ ತಾವೇನು ತೋರಿಸಿದ್ರೆ ಅದರ ಫಲಿತಾಂಶದ ಮೇಲೆ ವುಮೆನ್ ವೋಟರ್ಸು ಸ್ವಲ್ಪ ಗಣನೀಯ ಸಂಖ್ಯೆಯಲ್ಲಿ ಬಿಜೆಪಿಗೆ ಮತ ಹಾಕಿದ್ರಿಂದ ಸ್ಟೇಟಸ್ ಕೋ ಅಂದರೆ ಅಟ್ಲೀಸ್ಟ್ 300 ಏನು ವೋಟ್ಗಳು ತಗೊಂಡಿದ್ದಾರೆ ಅದು ರಿಟೈನ್ ಆಗ್ತಾ ಇದೆಯೇನೋ, ಅಥವಾ ಒಂದು 10-20 ಆಚೆ ಈಚೆ ಬರ್ತಾ ಇದೆಯೇನೋ ಅಂತ ನಮಗೆ ಮೇಲ್ನೋಟಕ್ಕೆ ಅನಿಸುತ್ತೆ. ವೆಸ್ಟ್ ಬೆಂಗಾಲಲ್ಲೂ ಕೂಡ ಸಮಬಲದ ಸೆಣಸಾಟ ಬಿಜೆಪಿ ಮತ್ತು ತೃಣಮೂಲ ಕಾಂಗ್ರೆಸ್ ಮಧ್ಯೆ. ವೆಸ್ಟ್ ಬೆಂಗಾಲ್ ಬಗ್ಗೆನೇ ಪ್ರಕಾಶ್ ಅವ್ರನ್ನ ಕೇಳಬೇಕು. ಲಾಸ್ಟ್ ಟೈಮು ಬಹಳ ಉತ್ತಮವಾದ ಪ್ರದರ್ಶನ ಆಗಿತ್ತು. ಪ್ರಿನ್ಸಿಪಲ್ ಅಪೋಸಿಷನ್ ಆಗುವ ಮಟ್ಟಕ್ಕೆ ನಂಬರ್ಸ್ ಬಂದಿತ್ತು. ಈ ಸತಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಬೇಕು ಅನ್ನೋ ನಿರೀಕ್ಷೆಯಲ್ಲೇ ಹೋರಾಟ ಆಗಿದ್ದು. ಈ ನಂಬರ್ಸ್ನ ಆಧಾರದ ಮೇಲೆ ನೋಡೋದಾದ್ರೆ ಫಲಪ್ರದ ಆಗಿದೆ ಅಂತ ಅನ್ಸುತ್ತಾ ವೆಸ್ಟ್ ಬೆಂಗಾಲ್ಗೆ ಸೀಮಿತವಾಗಿ ನೋಡೋದಾದ್ರೆ? ಯಾಕಂತಂದ್ರೆ ಮಮತಾ ಬ್ಯಾನರ್ಜಿ ಅವರ ನಿರ್ಧಾರ ಕೂಡ ಕಡೆ ಕ್ಷಣದಲ್ಲಿ ಬದಲಾಗ್ತಾ ಇತ್ತು. ಇಂಡಿ ಮೈತ್ರಿಕೂಟದ ಜೊತೆಗೋ ಹೊರಗಿಂದ ಬೆಂಬಲವು ಇವೆಲ್ಲವೂ ಕೂಡ ಫ್ಲಕ್ಚುಯೇಷನ್ಸ್ ನಿಮಗೆ ಪ್ಲಸ್ ಆಗಿರಬಹುದಾ? ವೆಸ್ಟ್ ಬೆಂಗಾಲಲ್ಲಿ ನಮ್ಮ ಪ್ರಚಾರ ಭಾಳ ಸಕಾರಾತ್ಮಕವಾಗಿತ್ತು.
ಮತ್ತು ನಾವು ಈ ಸತಿ ಅಲ್ಲಿನ ಜ್ವಲಂತ ಸಮಸ್ಯೆಗಳನ್ನ ಎತ್ಕೊಂಡು, ಅದು ವಿಶೇಷವಾಗಿ ಅಲ್ಲಿ ಮಹಿಳೆಯರ ಮೇಲೆ ಸಂದೇಶ ಖಾಲಿ ಇರ್ಬೋದು, ಬೇರೆ ಬೇರೆ ಕಡೆ ನಡೆದಂಥ ಅತ್ಯಾಚಾರ ಪ್ರಕರಣಗಳಿರ್ಬೋದು, ಇದನ್ನು ಪ್ರಬಲವಾಗಿ ನಾವು ಅದನ್ನು ತೊಗೊಂಡ್ವಿ. ಅಲ್ಲಿ ನಡೆದಿರುವಂಥ ಭ್ರಷ್ಟಾಚಾರ ಇರ್ಬೋದು, ಪ್ರತಿ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ ಇವತ್ತು ಎಲ್ಲ ಕಡೆ ಶಾಂತಿಯುತವಾಗಿ ಮತದಾನ ಆಯಿತು ಅಂದರೆ ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಮಾತ್ರ ಹಿಂಸಾಚಾರದಿಂದ ಕೂಡಿದಂಥ ಮತದಾನಗಳಾಗಿದೆ. ಅಂದರೆ ಮಮತಾ ಬ್ಯಾನರ್ಜಿಯವರು ತಮ್ಮ ಆಡಳಿತದಲ್ಲಿ ಹಿಂದೆ ಯಾವ ರೀತಿ ಕಮ್ಯುನಿಸ್ಟ್ ಆಡಳಿತದಲ್ಲಿ ಹಿಂಸಾಚಾರ ನಡೀತಿತ್ತು ಅದರ ವಿರುದ್ಧ ಹೋರಾಡಿ ಅವರು ಅಲ್ಲಿ ಬಂದು ಮುಖ್ಯಮಂತ್ರಿ ಆದರು. ಆದರೆ ಅವರು ಮುಖ್ಯಮಂತ್ರಿ ಆದಮೇಲೆ ಅವರ ಕೊಟ್ಟಂಥ ಒಂದು ಏನಿದೆಯಲ್ಲ ಬಳುವಳಿನ ಇವರು ತಗೊಂಡು ಮುಂದೆ ಬಂದರು. ಅದರಿಂದ ಇವತ್ತು ಕಳೆದ ಬಾರಿ ನಾವು 17 ಗೆದ್ದಿದ್ವಿ, ಈ ಸತಿ ನಾವು 25 ದಾಟ್ತೀವಿ ಅನ್ನೋಂಥ ವಿಶ್ವಾಸ ಇದೆ. ಮತ್ತು ಅದೇ ಪ್ರಕಾರ ಇವತ್ತು ಬರ್ತಾ ಇರೋವಂಥ ಫಲಿತಾಂಶಗಳು ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ. ಇಡೀ ದೇಶದಲ್ಲಿ ಮೋದಿಯವರ ಪರವಾದಂಥ ಅಲೆ ನಮ್ಮನ್ನು ಮತ್ತೆ 3ನೇ ಬಾರಿಗೆ ಈ ದೇಶದಲ್ಲಿ ಆಡಳಿತ ನಡೆಸೋಕ್ಕೆ ಒಂದು ದೊಡ್ಡ ಅವಕಾಶ ಕೊಡ್ತಾ ಇದೆ. ಸ್ವಾತಂತ್ರ್ಯ ಬಂದ ಮೇಲೆ 3 ಸತಿ ಕಂಟಿನ್ಯೂಸ್ ಒಬ್ಬ ನಾಯಕನ ನೇತೃತ್ವದಲ್ಲಿ ಚುನಾವಣೆ ಗೆಲ್ತಾ ಇರೋದು ಪ್ರಾಯಶಃ ಇದು ಮೊದಲನೇ ಸತಿ. ಸರ್ 186 ಕ್ಷೇತ್ರಗಳಲ್ಲಿ ನೆಕ್ ಟು ನೆಕ್ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ಫೈಟ್ ಇತ್ತು. ಕಳೆದ ಬಾರಿ ಆಲ್ಮೋಸ್ಟ್ 90%, 170 ತನಕ ಬಿಜೆಪಿ ಗೆದ್ದಿತ್ತು. ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ಸಬ್ಸ್ಟಾನ್ಷಿಯಲ್ ಗೇನ್ ಆಗ್ಲಿಕ್ಕೆ ಬೇಕಾದ ಪ್ರಯೋಗಗಳನ್ನ ಮಾಡಲಿಲ್ಲ ಅಂತ ಅನ್ನಿಸ್ತಿದೆಯಾ? ಎಸ್ಪೆಷಲಿ ಈ ನೆಕ್ ಟು ನೆಕ್ ಈಗ 3-4 ಪಾರ್ಟಿಗಳಿದ್ದ ಕಡೆಯಲ್ಲಿ ಒಪ್ಕೊಳ್ಳೋಣ, ಟಫ್ ಕಾಂಪಿಟೇಷನ್. ಬಟ್ ಈ ಕ್ಷೇತ್ರಗಳಲ್ಲಿ ಗೇನ್ ಎಕ್ಸ್ಪೆಕ್ಟ್ ಮಾಡಿತ್ತು ಕಾಂಗ್ರೆಸ್, ಎಲ್ಲಿ ವಿಫಲವಾದಂತ ಕಾಣ್ತಾ ಇದೆ? ಎಡವಟ್ಟುಗಳು ಈ ಅನೇಕರು ಹೇಳಿದ್ರಲ್ಲ, ಈ ಭಾರತ್ ಜೋಡೋ ಯಾತ್ರಾ ತಕ್ಕ ಮಟ್ಟಿಗೆ ಯಶಸ್ಸು ಗಳಿಸ್ತು, ಈ ನ್ಯಾಯ ಯಾತ್ರಾ ಅಷ್ಟು ಯಶಸ್ಸು ಗಳಿಸಲಿಲ್ಲ ಅಂತ. ಯಾಕೆ ಅಂದರೆ ನ್ಯಾಯ ಯಾತ್ರೆಯನ್ನು ರಾಹುಲ್ ಗಾಂಧಿ ಶುರು ಮಾಡಿದ್ದು ಹೆಚ್ಚು ಕಡಿಮೆ ಈ ಚುನಾವಣಾ ಸೀಟು ಹಂಚಿಕೆ ಕಾಲದಲ್ಲಿ. ಆ ಕಾಲದಲ್ಲಿ ಒಬ್ಬ ಪಕ್ಷದ ಅಧ್ಯಕ್ಷ ಹೆಡ್ ಕ್ವಾರ್ಟರ್ಲಿ ಇದ್ದುಕೊಂಡು ಇದೆಲ್ಲ ಮ್ಯಾನೇಜ್ ಮಾಡಬೇಕು. ಎಲ್ಲ ಪಕ್ಷಗಳನ್ನು ಕೂರಿಸ್ಕೊಂಡು ಬೇರೆ ಬೇರೆ ಪಕ್ಷಗಳ ಜೊತೆಯಲ್ಲಿ ಸೀಟು ಹಂಚಿಕೆ, ಬಿ ಫಾರ್ಮ್ ಇತ್ಯಾದಿಗಳು ಆಗ ಡಿಸೈಡ್ ಮಾಡೋ ಕೆಲಸಗಳು ಕಾಲ ಅದು. ಆವಾಗ ಇವರು ನ್ಯಾಯಯಾತ್ರೆ ಹೊರಟಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಅದು ಒಂದೇ ಕಾರಣ ಇರಲಿಕ್ಕಿಲ್ಲ. ಎಲ್ಲೋ ಒಂದು ಕಡೆ ಅದೇನಾಯಿತು, ಈ ಭಾರತ್ ಜೋಡೋ ಯಾತ್ರಾದ ಸೀಕ್ವೆಲ್ ಥರ ಬಂತದು. ಈ ಸಿನಿಮಾಗಳು ಒಂದು ಪಾರ್ಟ್ 1 ಪಾರ್ಟ್ 2 ಬರ್ತಾ ಹಾಗೆ ಬಂತು. ಹೀಗಾಗಿ ಆ ಒಂದು ಮುಂಚಿನ ಎನರ್ಜಿ ಮತ್ತು ಕುತೂಹಲ ಉಳಿಲಿಲ್ಲ ಏನೋ. ಅದ್ರ ಜೊತೆಗೇ ರಾಹುಲ್ ಗಾಂಧಿ ಆಗಲಿ ಕಾಂಗ್ರೆಸ್ಸಿಗಾಗಲಿ ಈ ಗ್ಯಾರಂಟಿಗಳು ಮತ್ತು ಈ ಒಂದು ನ್ಯಾಯ ಯೋಜನೆಗಳು ಬಿಟ್ಟು ಬೇರೆ ನೆರೇಟಿವ್ ಇಲ್ಲ. ಈ ಚುನಾವಣೆ ಬಿಡಿ, ನೀವು ಕಳೆದ 20 ವರ್ಷಗಳಲ್ಲಿ ಹೇಗೆ BJP ಹಿಂದುತ್ವ ನ್ಯಾರೇಟಿವ್ ಬೆಳೀತಾ ಹೋಯಿತು, ಅದನ್ನು ಕೌಂಟರ್ ಮಾಡೋ ನ್ಯಾರೇಟಿವ್ ಇಲ್ಲ, ಮತ್ತು ಅದನ್ನು ಪ್ರೊಪಗೇಟ್ ಮಾಡುವಂಥ ಒಂದು ಪ್ರೊಪಗ್ಯಾಂಡ ಮಷಿನರಿ ಇಲ್ಲ. ಹೀಗಿರುವಾಗ ಇವರು ಕೇವಲ BJPಯ ಸೋಲಿನ ಮೇಲೆ ಇವರು ಭರವಸೆ ಇಟ್ಕೊಂಡು ಕೂತ್ರೆ BJP ಸೋಲೋದೆ ಅವಾಗ. ಓಕೆ ದರ್ಶನ್ ಅವರೇ, ಇವಾಗ ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್, ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ, ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು, ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ, ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್, ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.